me, forever on fire. ವಿವಾದಗಳ ಸುಳಿಯಲ್ಲಿ ಸಿಲುಕಿದೆಯಾ ರಾಜ್ಯ ಸರ್ಕಾರ? ವಿಪಕ್ಷಗಳ ಆರೋಪದಿಂದ ಸರ್ಕಾರಕ್ಕೆ ಎದುರಾಗುತ್ತಾ ಸಂಕಷ್ಟ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿಪಕ್ಷಗಳ ಬಳಿ ಸಾಕಷ್ಟು ಬತ್ತಳಿಕೆಗಳಿದ್ದಾವೆ. ಸಾಲು ಸಾಲು ವಿವಾದಗಳಿಂದ ಸರ್ಕಾರ ಸಿಕ್ಕಾಕೊಂಡಿದೆಯಾ? ಹಾಗಾದ್ರೆ ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಯಾವ ಹಾಗಾದ್ರೆ ಅಸ್ತ್ರಗಳು? ಬ್ರಹ್ಮಾಸ್ತ್ರ ಯಾವುದಿದ್ರಲ್ಲಿ? ಮಹರ್ಷಿ ವಾಲ್ಮೀಕಿ ಹಗರಣ. ಆಲ್ರೆಡಿ ಸಚಿವ ನಾಗೇಂದ್ರ ತಲೆದಂಡ ಆಯಿತು. ಮತ್ತು ಮಂಡ್ಯ ಕೆರಗೋಡುವಿನಲ್ಲಿ ಹನುಮ ಧ್ವಜ ವಿವಾದ, ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಸಿಎಂ ಹಾಗೆ ಅವರ ಪತ್ನಿ ವಿರುದ್ಧ ಮೂಡ ಹಗರಣ ಆರೋಪ ಬಂತು. ಹೆಬ್ಬಾಳ್ಕರ್ ಆಪ್ತನ ಹೆಸರು ಡೆತ್ತೋಟ್ನಲ್ಲಿ ಬರೆದಿಟ್ಟು SDA ರುದ್ರಣ ಆತ್ಮಹತ್ಯೆ ಮಾಡಿಕೊಂಡ. ಬೆಳಗಾವಿ ಕೇಸು, ಬಳ್ಳಾರಿ ಬಿಮ್ಸ್ದು ಬಾಣಂತಿಯರ ಸರಣಿ ಸಾವಿನ ಪ್ರಕರಣ. ಆಮೇಲೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರು ಬರೆದಿಟ್ಟು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ. ಇದೆಲ್ಲ ಇಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಈಗ ಸಿದ್ಧ ಆಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು ಅಂತ. ಯಾಕೆಂದರೆ ಇದೇ ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರ ಇದ್ದಾಗ ಸಾಲು ಸಾಲು ಹೋರಾಟವನ್ನು ಅವರು ಮಾಡಿದರು. 40% ಕಮಿಷನ್ ಹಗರಣ ಮಾಡಿದರು ಬೊಮ್ಮಾಯಿ ಸರ್ಕಾರದ ವಿರುದ್ಧ. ಈಶ್ವರಪ್ಪನವ್ರು ತಲೆದಂಡಾಗಿತ್ತು. ಅವಾಗ ಗುತ್ತಿಗೆದಾರ ಸಂತೋಷ್ ಪಟೇಲ್ ಆತ್ಮಹತ್ಯೆ ಮಾಡಿಕೊಂಡಾಗ ಗುತ್ತಿಗೆದಾರರು ಸ್ವತಃ ಆರೋಪವನ್ನು ಮಾಡಿದರು. ಅವರು ಕೂಡ ವಿಧಾನಸೌಧ ಚಲೋ ಮಾಡಿದ್ರು, ಎತ್ತಿನ ಗಾಡಿಯಲ್ಲಿ ಹೋಗಿದ್ರು, ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಅದು ಪ್ಲಸ್ ಕೂಡ ಆಯಿತು ಕಾಂಗ್ರೆಸ್ಗೆ. ಅದೇ ಮಾದರಿಯಲ್ಲಿಯೇ ಇವರು ಕೂಡ ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದಿಂದ ಹಿಡಿದು ಈಗ ಸಚಿನ್ ಗುತ್ತಿಗೆದಾರ ಸಾವನ್ನಪ್ಪಿದಾನಲ್ವಾ, ಅಲ್ಲಿವರೆಗೂ 7 ರಿಂದ 8 ಕೇಸ್ಗಳನ್ನು ತೆಗೆದುಕೊಂಡು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಲಿಕ್ಕೆ, ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ಬಿಜೆಪಿ ನಾಯಕರು ಮಾಡಿಕೊಳ್ತಿದ್ದಾರೆ. ಸದನದಲ್ಲೂ ಕೂಡ ಹೋರಾಟ ಆಯಿತು, ಇನ್ಕ್ಲೂಡಿಂಗ್ ವಕ್ಫ್ ಹೋರಾಟ ಅಂತ ಹೇಳ್ಬೋದು. ಯಾಕಂದರೆ ಜನರಿಗೆಲ್ಲವೂ ಕೂಡ ಈಗ ಸಂದೇಶ ಹೋಗಬೇಕು. ಏನು ಮಾಡ್ತಿದ್ದಾರಪ್ಪ ಬಿಜೆಪಿಯವರು? ಸರ್ಕಾರ ಏನು ಮಾಡ್ತಿದೆ? ಸರ್ಕಾರದ ವಿರುದ್ಧ ಹೋರಾಟ. ಹೈಕಮಾಂಡ್ ನಾಯಕರನ್ನು ಕೂಡ ಮೆಚ್ಚಿಸಬೇಕು, ಜೊತೆಗೆ ರಾಜ್ಯದ ಜನರಿಗೂ ಕೂಡ ಸಂದೇಶಗಳನ್ನು ಕಳಿಸಬೇಕು. ಬಾಣಂತಿಯರ ಸರಣಿ ಸಾವು ಕೂಡ ಆಯಿತು. ಸರ್ಕಾರದ ನಿರ್ಲಕ್ಷ್ಯವೇ ಅಂತೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾವೆ ಈಗಲೂ ಕೂಡ. ಅಲ್ಲಿ ಆ ಫ್ಲೂಯಿಡ್ ಏನಿದೆ ಐವಿದು, ಅದರ ಒಂದು ವಿಚಾರ ಗೊತ್ತಾಯಿತು, ಬೇಜವಾಬ್ದಾರಿ. ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲವೂ ಕೂಡ ಮುಂದಿನ ಚುನಾವಣೆಗಳಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಅಜೆಂಡಾ ಸಹಜವಾಗಿ ಎಲ್ಲ ಪಕ್ಷಗಳಿಗೆ ಇದ್ದೇ ಇರುತ್ತೆ. ಅದರಲ್ಲೂ ರಾಜ್ಯದ ಜನರಿಗೆ ನೋಡಪ್ಪ, ಬಿಜೆಪಿ ಏನೊಂದು ಹೋರಾಟ ಮಾಡ್ತಾ ಇದೆ, ಸರ್ಕಾರದ ಹಗರಣಗಳನ್ನು ಬಿಚ್ಚಿಡ್ತಾ ಇದೆ, ಸುಮ್ಮನೆ ಕೂತಿಲ್ಲ, ಜನರಿಗೆ ತಿಳಿಸ್ತಾ ಇದ್ದಾರೆ, ಅಥವಾ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಡ್ಯಾಮೇಜನ್ನು ಮಾಡ್ತಾ ಇದ್ದಾರೆ, ಕೈಕಟ್ಟು ಕೂತಿಲ್ಲ ಅನ್ನುವಂಥ ಒಂದು ಸಂದೇಶ ಪಾಸ್ ಆಗ್ಬೋದು. ಹಾಗೆ ಸುಮ್ಮನೆ ಇದ್ದು ಬಿಟ್ಟರೆ ಏನಾಗ್ಬಿಡುತ್ತೆ? ಅವ್ರ ಹೈಕಮಾಂಡ್ ನಾಯಕರು ಕೂಡ ಕ್ಲಾಸ್ ತೆಗೆದುಕೊಳ್ತಾರೆ. ಏನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ? ಇಂತಿಂಥ ಹಗರಣಗಳು ನಡೆದಿದ್ದಾವೆ, ಏನು ಮಾಡಿದ್ರು ಹೋರಾಟ? ಎಲ್ಲಿ? ಯಾರು ರಾಜೀನಾಮೆ ಕೊಟ್ಟರು? ಎಲ್ಲಿ ಒತ್ತಾಯವನ್ನು ಮಾಡಿದ್ರಿ? ಎಲ್ಲ ವರದಿನ ಕೇಳ್ತಾರೆ. ನೋಡಿ, ಮೊದಲ ತಲೆದಂಡ ಆಯಿತು ನಾಗೇಂದ್ರದು, ಅಂದರೆ ಹಗರಣ ಆಗಿದ್ದು ನಿಜ ಅಂತ. ಈಗ ಸಚಿನ್ದು ಆತ್ಮಹತ್ಯೆ ಕೇಸು, ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಹೆಸರು ಬರೆದಿಟ್ಟಿದ್ದಾನೆ. ಅವನು ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ. ಮೂಡ ಕೇಸ್ ಆಯಿತು, ಮುಖ್ಯಮಂತ್ರಿಗಳು ರಾಜೀನಾಮೆಗೆ ಒತ್ತಾಯಿಸಿದರು. ಜೊತೆಗೆ ವಕ್ಫ್ ವಿವಾದ ಆಯಿತು, ಅಲ್ಲೂ ಕೂಡ ಅಷ್ಟೇ ಸರ್ಕಾರ ಮತ್ತೆ ರೈತರ ಆ ಜಮೀನುಗಳನ್ನು ವಾಪಸ್ ಕೊಡುವಂಥ ನಿರ್ಧಾರ ಮಾಡ್ತು. ಹಾಗಾಗಿನೇ ವಿರೋಧ ಪಕ್ಷಗಳಿಗೆ ಇರುವಂಥ ಅಸ್ತ್ರ ಹೋರಾಟ ಮಾತ್ರ. ಅದು ಕಾನೂನಾತ್ಮಕವಾಗಿ ಆಗಿರಬಹುದು, ಅದರ ಜೊತೆಗೆ ಹೋರಾಟದ ಮೂಲಕ, ಅಂದರೆ ಸಾಮಾನ್ಯವಾಗಿ ಬೀದಿಗಿಳಿದು ಹೋರಾಟ ಮಾಡೋ ಮೂಲಕ. ಈ ಎರಡನ್ನೂ ಕೂಡ ಮಾಡದೇ ಇದ್ದರೆ ವಿಪಕ್ಷ ಇದೆಯಾ ಇಲ್ವಾ ಅನ್ನೋದು ಹುಡುಕುವಂಥ ಪರಿಸ್ಥಿತಿ ಬರುತ್ತೆ. ಅದು ವಿಜೇಂದ್ರ ಅವರ ನೇತೃತ್ವದಲ್ಲೋ ಅಥವಾ ಯತ್ನಾಳ್ ಟೀಮ್ ನೇತೃತ್ವದಲ್ಲೋ, ಒಟ್ಟಿನಲ್ಲಿ ಹೋರಾಟ ನಡೀತಾ ಇದ್ದರೆ ಸರ್ಕಾರಕ್ಕೆ ಕಿವಿ ಹಿಂಡೋದು, ಆರೋಗ್ಯಕರವಾಗಿ ಚರ್ಚೆಯನ್ನು ಮಾಡೋದು, ಇದನ್ನು ಬಳಸ್ಕೊಳ್ಳೋದು. ಮುಖ್ಯಮಂತ್ರಿಗಳ ಆ ಆರೋಪ ಏನಿದೆ ಅವ್ರ ಮೇಲೆ ಬಂದಂಥದ್ದು ಮೂಡ ಹಗರಣದ್ದು, ಅದನ್ನು ಕೂಡ ಬಿಜೆಪಿ ನಾಯಕರು ಅಸ್ತ್ರವಾಗಿ ತೆಗೆದುಕೊಂಡಿದ್ದರು. ದೊಡ್ಡ ಮಟ್ಟದ ಹೋರಾಟಗಳನ್ನು ಕೂಡ ಮಾಡಿದರು. ವಾಲ್ಮೀಕಿ ಹಗರಣ ಆದಾಗಲೂ ಕೂಡ ಅಷ್ಟೇ,
ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು.